ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಗಸ್ಟ್ ತಿಂಗಳು ಸ್ಟಾರ್ಟ್ ಆಗಿ 2 ದಿವಸ ಆಯಿತು. ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಡಿಪಾರ್ಟ್ಮೆಂಟ್ಗೆ ನಾನು ಮಾರ್ನಿಂಗ್ 11 ಗಂಟೆಗೆ ಕಾಲ್ ಮಾಡಿದ್ದೀನಿ. ಸೊ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ತುಂಬ ಜನರಿಗೆ ಏನಂತ ಸರ್ಚ್ ಮಾಡಬೇಕು, ಯಾವ ಒಂದು ವೆಬ್ಸೈಟಲ್ಲಿ ಹೋಗಿ ಡಿಕ್ಲರೇಷನ್ ಹಾಕಬೇಕು, ಅದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಹಾಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಆ ಒಂದು ಯುವ ನಿಧಿ ಸರ್ವಿಸೇ ತೋರಿಸ್ತಾ ಇಲ್ಲ. ಹಾಗಾಗಿ ಬೇರೆ ವೆಬ್ಸೈಟ್ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ರಿ. ಸೊ ಎಲ್ಲನೂ ಡಿಟೇಲಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಥಿಂಗ್ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಲ್ಲಿ ಯಾರಿಗೆ ಸರ್ವಿಸ್ ನೇಮ್ ಕಾಣಿಸ್ತಾ ಇಲ್ಲ ಅವ್ರಿಗೆ ಬೇರೆ ಮೆಥಡ್ ಇದೆ, ಅದು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡ್ಕೊಂಡಾದಮೇಲೆ ಈ ಒಂದು ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಟೈಮ್ ನೀವು ಸೇವಾ ಸಿಂಧು ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಈ ಒಂದು ಲಾಗಿನ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ. ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಹಾಕ್ಕೊಂಡು ಕ್ಯಾಪ್ಚನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ನೀವು ಕರೆಕ್ಟ್ ಪಾಸ್ವರ್ಡ್ ಹಾಕಿದರೂ ಕೂಡ ರಾಂಗ್ ಪಾಸ್ವರ್ಡ್ ಅಂತ ತೋರಿಸುತ್ತೆ. ಆವಾಗ ನೀವು OTP ಮುಖಾಂತರ ಲಾಗಿನ್ ಆಗ್ಬೋದು. ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಥರ ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೀವು ನೋಡ್ಬೋದು ಮೋರ್ ದ್ಯಾನ್ 100 ಸರ್ವಿಸಸ್ ನನಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ಬಟ್ ಕೆಲವೊಬ್ಬರಿಗೆ ಈ ಥರ ಆಪ್ಷನ್ ತೋರಿಸ್ತಾ ಇಲ್ಲ, ನೋ ಸರ್ವಿಸಸ್ ಅಂದರೆ 0 ಸರ್ವಿಸಸ್ ತೋರಿಸ್ತಾ ಇದೆ. ಸೊ ಅಂಥವ್ರಿಗೆ ಬೇರೆ ಪ್ರೊಸೀಜರ್ ಇದೆ, ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಅಂದರೆ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ನೀವು ಸರ್ಚ್ ಆಪ್ಷನಲ್ಲಿ ಯುವ ಅಂತ ಜಸ್ಟ್ ಟೈಪ್ ಮಾಡಿ ಅಷ್ಟೇ. ಇಲ್ಲಿ ಯುವ ನಿಧಿದು 3 ಸರ್ವಿಸ್ ನೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು, ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋರು ಇಲ್ಲೇ ಮಾಡ್ಕೋಬೋದು. ಸೊ ಇವಾಗ ಸೆಲ್ಫ್ ಡಿಕ್ಲರೇಷನ್ ಸೆಕೆಂಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆಗಸ್ಟ್ ಮಂತ್ ಅಂತ ಬೈ ಡಿಫಾಲ್ಟ್ ಬಂದುಬಿಡುತ್ತೆ, ಬಿಕಾಸ್ ಆಗಸ್ಟ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಲ್ವ, ಹಾಗಾಗಿ. ಸೊ ನೆಕ್ಸ್ಟ್ ಹೆಂಗೆ ನೀವು ಏನು ಮಾಡ್ತೀರಾ, ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಕ್ಲಿಕ್ ಮಾಡಿದ ಮೇಲೆ ಆಕ್ಸೆಸ್ ಇಸ್ ಡಿನೈಡ್ ಡ್ಯೂ ಟು ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ಬರ್ತಾ ಇದೆ. ಇದು ಎರರ್ ಬರ್ತಾ ಇದೆ, ಇನ್ನಕ್ಕೂ 1 ನಿಮಿಷ. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಸೊ KYC ಸರ್ವಿಸ್ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ OTP ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಓಕೆ, ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಬರುತ್ತೆ. ಸೊ ಆವಾಗ ಏನೂ ಪ್ರೆಸ್ ಮಾಡಬೇಡಿ ನೀವು. ಓಕೆನಾ? ಸೊ ಪ್ರೆಸ್ ಮಾಡಬೇಡಿ, ಆಟೋಮೆಟಿಕ್ಕಾಗಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಏನೂ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇ ಒಂದು ಪೇಜ್ಗೆ ನಿಮಗೆ ಕರ್ಕೊಂಡು ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಓಕೆನಾ? ಸೊ ಇದು ಇವಾಗ ಪ್ರಾಬ್ಲಮ್ ಬರ್ತಾ ಇರೋದು ಒಬ್ಬರಿಗೆ ಇಬ್ಬರಿಗೂ ಅಂತ ಇಲ್ಲ, ಎಲ್ರಿಗೂ. ಎಷ್ಟು ಜನ ಯುವ ನಿಧಿ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಎಲ್ರಿಗೂ ಈ ಪ್ರಾಬ್ಲಮ್ ಬರ್ತಾ ಇದೆ. ಬಿಕಾಸ್ ಟೆಕ್ನಿಕಲ್ ಇಶ್ಯೂ ಇದೆ, ಸರ್ವರ್ ಇಶ್ಯೂ ಇದೆ. ಡಿಪಾರ್ಟ್ಮೆಂಟ್ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ, ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಬರೋದಿಲ್ಲ, ವೆಯ್ಟ್ ಮಾಡಿ, ಸರ್ವರ್ ಪ್ರಾಬ್ಲಮ್ ಆಗಿದೆ, ನಾವು ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ವೆಯ್ಟ್ ಮಾಡಿ ಅಂತಂದರೆ ಆಲ್ಮೋಸ್ಟ್ ಇವಾಗ ಯಾವಾಗಲೂ ಸೆಲ್ಫ್ ಡಿಕ್ಲರೇಷನ್ ನಿಮಗೆ ಫಸ್ಟ್ ಡೇ ಸೆಕೆಂಡ್ ಡೇ ಹಾಕೋದಕ್ಕೆ ಬರಲ್ಲ, ಒಬ್ಬೊಬ್ಬರಿಗೆ ಬರುತ್ತೆ. ಬಟ್ ಈ ಸಲ ಏನಾಗಿದೆ, ಆ ಒಬ್ಬೊಬ್ಬರಿಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನೀವು ವೆಯ್ಟ್ ಮಾಡಿ, 1 2 3 ನಾಳೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ 5th ಡೇಟ್ ಆದಮೇಲೆ ಟ್ರೈ ಮಾಡಿ ಅಂತ ನನಗೆ ಹೇಳಿದ್ದಾರೆ. ಓಕೆ, ಸೊ ನೀವು ಕೂಡ ಅವಾಗವಾಗ ಟ್ರೈ ಮಾಡ್ತಾಯಿರಿ, ಚೆಕ್ ಮಾಡ್ತಾಯಿರಿ. ಬಟ್ 5 ಡೇಟ್ ಆದಮೇಲೆ ಆಗಸ್ಟ್ 5th ಎಲ್ರಿಗೂ ಕರೆಕ್ಟಾಗಿ ಸರ್ವರ್ ಬರುತ್ತೆ, ಆವಾಗ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿರೋದು.
ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಬಿಕಾಸ್ ನಮಗೆ ಅದರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡಿದ್ದೀರಾ. ಹಾಗಾಗಿ ಡಿಪಾರ್ಟ್ಮೆಂಟ್ಗೆ ಕೇಳಿ ನಿಮಗೆ ಆನ್ಸರ್ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ. ಓಕೆನಾ? ಸೊ ಇವಾಗ ಸರ್ವಿಸ್ ನೇಮ್ ಸೇವಾ ಸಿಂಧುವಲ್ಲಿ ಸರ್ವಿಸ್ ನೇಮ್ ಯಾರಿಗೆ ಕಾಣಿಸ್ತಾ ಇಲ್ಲ, ಸೊ ಅವರು ಬೇರೆ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಯಾವುದು ಅಂತಂದರೆ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಅಂತ ಇದೆ, ಒಂದು ಕರ್ನಾಟಕ ಗ್ಯಾರಂಟಿ ಸ್ಕೀಮ್. ಓಕೆ, ಸೊ ಇದರಲ್ಲಿ ಏನಪ್ಪ ಅಂದರೆ ಈ ವೆಬ್ಸೈಟಲ್ಲಿ ಎಲ್ಲ ಸ್ಕೀಮ್ಸ್ಗಳು ಬಂದುಬಿಡುತ್ತೆ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಇದೆ ಅಲ್ವಾ, ಸೊ ಆ ಒಂದು ಸ್ಕೀಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಲೋಡ್ ಆಗಲಿಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಒಂದೊಂದು ಸಲ 1 ಮಿನಿಟ್ ತೊಗೊಳುತ್ತೆ, ಒಂದೊಂದು ಸಲ 2 ಮಿನಿಟ್ಸ್ ತೊಗೊಳುತ್ತೆ. ಸೊ ಯು ಹ್ಯಾವ್ ಟು ವೇಟ್. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಆಗುತ್ತೆ. 1-2 ಮಿನಿಟ್ಸ್ ಆದರೂ ಕೂಡ ನಿಮಗೆ ಈ ಒಂದು ಇಂಟರ್ಫೇಸ್ ಬರ್ತಾ ಇಲ್ಲ ಅಂದರೆ ಅಗೇನ್ ಬ್ಯಾಕ್ ಹೋಗಿಬಿಟ್ಟು ಅಗೇನ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ 4 ಸ್ಕೀಮ್ಸ್ಗಳಿದ್ದಾವೆ. ಸೊ ಇಲ್ಲಿ ಯುವನಿಧಿ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇಮ್ ಪ್ರೋಸೆಸ್ ಲಾಗಿನ್ OTP ಪಾಸ್ವರ್ಡ್ ಎಲ್ಲ ಹಾಕ್ಕೊಂಡು ಲಾಗಿನ್ ಆದ್ರಿ ಅಂತಂದರೆ ಅಲ್ಲಿ ನಿಮಗೆ ಲೈಕ್ ಯುವನಿಧಿ ಅಂತ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಜಸ್ಟ್ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಆಟೋಮೆಟಿಕ್ಕಾಗಿ ಈ ಒಂದು ಯುವನಿಧಿದೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಂದರೆ ಇದು ಬಂದುಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಆಯಿತು. ಸೊ ನೀವೇನಪ್ಪ ಅಂದರೆ ಇವಾಗ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು ಅಂತಂದರೆ ಇಲ್ಲೇ ನೀವು ಕ್ಲಿಕ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೋದು. ಸೊ ಸೇಮ್ ಥಿಂಗ್ ಇಲ್ಲಿ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದು. ಬಟ್ ಇವಾಗ ಸದ್ಯಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಆ ಒಂದು ಆಪ್ಷನ್ ಬರಲಿಲ್ಲ ಅಂತಂದರೆ ಈ ಒಂದು ವೆಬ್ಸೈಟಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್.